Best Actress in a Leading Role Critics. Best Actress in a Leading Role Critics Choice ಕನ್ನಡದಲ್ಲಿ ಅಮೃತ ಅಯ್ಯಂಗರ್ ಫಾರ್ ಬಡವ ರಾಸ್ಕಲ್. ಹೇಳಿ ಅಮೃತ, ಹೌ ಆರ್ ಯು ಫೀಲಿಂಗ್? ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇದು ನನ್ನ 2ನೇ ಸೈಮಾ ಅವಾರ್ಡ್. ಮೊದಲನೇ ಬಾರಿ ಬೆಸ್ಟ್ ಸಪೋರ್ಟಿಂಗ್ ಕೊಟ್ಟಿದ್ರಿ, ಆಗ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಆ್ಯಂಡ್ 2ನೇ ಬಾರಿ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಸಿನಿಮಾ ಬಡವ ರಾಸ್ಕಲ್ಗೋಸ್ಕರ ಬೆಸ್ಟ್ ಆ್ಯಕ್ಟ್ರೆಸ್ ಕ್ರಿಟಿಕ್ಸ್ ಬಂದಿರೋದು ತುಂಬ ಖುಷಿ ಇದೆ. ಆ್ಯಂಡ್ ನಾನು ಈ ಅವಾರ್ಡಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಮೈ ಕೋ ಸ್ಟಾರ್ ಪ್ರೊಡ್ಯೂಸರ್ ಡಾಲಿ ಧನಂಜಯ್ ಆ್ಯಂಡ್ ಶಂಕರ್ ಗುರು ನಮ್ಮ ಡೈರೆಕ್ಟರ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಚಿತ್ರ ಕೊಟ್ಟಿದ್ದಕ್ಕೆ. ಆ್ಯಂಡ್ ಈ ಅವಾರ್ಡ್ನ ನನ್ನ ಆರಾಧ್ಯ ದೈವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ಗೆ ಸಲ್ಲಿಸ್ತೀನಿ. ಆ್ಯಂಡ್ ಆಲ್ಸೋ ನನ್ನ ತಾಯಿ ಭಾರ್ಗವಿಗೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೈಮಾ. ಈಗ ನಮ್ಮ ಮುಂದಿನ ಅವಾರ್ಡ್ ಬಂದು ಬೆಸ್ಟ್ ಆಕ್ಟರ್ ಇನ್ ಅ ನೆಗೆಟಿವ್ ರೋಲ್. ನಿಜವಾಗ್ಲೂ ಈ ತರ ಕ್ಯಾರೆಕ್ಟರ್ ಯಾರು ಮಾಡ್ತಾರೋ ಅವರು ಆಚೆ ತುಂಬಾ ಸಾಫ್ಟ್ ಆಗಿರ್ತಾರೆ, ಆದ್ರೆ ಸ್ಕ್ರೀನ್ ಮೇಲೆ ಬಂದ್ರೆ ಮಾತ್ರ ಪ್ರಳಯಾಂತಕರು, ರಾಕ್ಷಸರು, ನಟ ಭಯಂಕರರು ಅಲ್ವಾ? ಸೊ ಈಗ ಮುಂದಿನ ಅವಾರ್ಡ್ ಬಂದು ಬೆಸ್ಟ್ ಆಕ್ಟರ್ ಇನ್ ಅ ನೆಗೆಟಿವ್ ರೋಲ್. ಓಕೆ, ಈ ಒಂದು ಅವಾರ್ಡ್ ನ ಪ್ರೆಸೆಂಟ್ ಮಾಡೋದಕ್ಕೆ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಸುಶಾಂತ್ ಅನ್ಮೋಲ್ ಅಂಡ್ ಡೈರೆಕ್ಟರ್ ಪನಗ ಭರಣ. Best actor in a negative role Kannada goes to Pramod Shetty for Hero. ಏನ್ ಹೇಳಕ್ ಇಷ್ಟಪಡ್ತೀರಿ ಪ್ರಮೋದ್? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೈಮಾ. ಸುಮಾರು ಸಾರಿ ನಾಮಿನೇಟ್ ಆಗ್ತಿದ್ದೆ, ಯಾವ ವರ್ಷನೂ ಬರಲಿಲ್ಲ. ಈ ವರ್ಷ ಈ ಸಿನಿಮಾಗೆ ಬಂದಿದ್ದು ಭಾಳಷ್ಟು ಖುಷಿ ಆಯಿತು. ಯಾಕೆ ಅಂದರೆ ಕೋವಿಡ್ ಸಂಕಟದಲ್ಲಿದ್ದಾಗ ಬರೀ 23 ಜನ ಹೋಗಿ ಮಾಡ್ಕೊಂಡು ಬಂದಿರುವಂಥ ಸಿನಿಮಾ ಇದು. ಸೊ ಆಲ್ ಕ್ರೆಡಿಟ್ಸ್ ಗೋಸ್ ಟು ಮೈ ಡೈರೆಕ್ಟರ್ ಭರತ್ ಆ್ಯಂಡ್ ದ ಪ್ರೊಡ್ಯೂಸರ್ ರಿಷಬ್ ಶೆಟ್ಟಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೈಮಾ. ಸ್ಪೆಷಲ್ ಅಪ್ರಿಸಿಯೇಷನ್ ಅವಾರ್ಡ್. ಓಕೆ, ಈ ಒಂದು ಅವಾರ್ಡ್ ನ ಪ್ರೆಸೆಂಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಸೆನ್ಸೇಷನಲ್ ಪ್ರೊಡ್ಯೂಸರ್ ಅಲ್ಲು ಅರವಿಂದ್ ಸರ್. Special appreciation movie. The movie name is Kannadiga. ಅವಾರ್ಡ್ ತಗೊಳ್ಳೋದಕ್ಕೆ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ತುಂಬ ದುಃಖ ಆಗ್ತಾಯಿದೆ. ಯಾಕಂದರೆ ಯಾವ ಸೈಮಾ ಅವಾರ್ಡ್ಗೆ ಹೋದ್ರೂ ಯಾವತ್ತೂ ನಾನು ನಮ್ಮ ಬಾಸ್ ಪುನೀತ್ ಅವ್ರ ಜೊತೆಲಿ ಹೋಗ್ತಾ ಇದ್ದೀನಿ. ಅವರು ಅವಾರ್ಡ್ ತಗೊಳ್ತಾ ಇದ್ದಾರೆ, ಅವ್ರು ತಗೊಳ್ಳೋರು ನೋಡ್ತಾ ಇದ್ದೀನಿ. ನಂದು ಇದು 3ನೇ ಅವಾರ್ಡು. ಬಟ್ ಈಗ ಅವ್ರು ದೇವರಾಗಿದ್ದಾರೆ, ಅವ್ರ ಆಶೀರ್ವಾದ ಎಲ್ಲ ಕನ್ನಡಿಗರ ಮೇಲೆ ಇರುತ್ತಂತೆ ನಾನು ಆಶಿಸ್ತಾ ಇದ್ದೀನಿ. ಒನ್ ಮೋರ್ ಥಿಂಗ್, ಈ ಕತೆ ಕೈಯಲ್ಲಿ ಒಪ್ಕೊಂಡಿದ್ದ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ನಾನು ಎಂಟೈರ್ ಟೀಮ್ ಪ್ಲಸ್ ನಮ್ಮ ಡೈರೆಕ್ಟರ್ ಎಲ್ಲ ಅದರಲ್ಲಿ ಆ್ಯಕ್ಟ್ ಮಾಡಿದ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ.